ಮನಸ್ಸಿದ್ದ ರೂಮನ್ನು ಬಿಟ್ಟು ಮನಸ್ಸಿರ್ಲಾದ ರೂಮ್ ಕಡೆ ಹೊಂಟಿವ್ರಿ. ಇವತ್ತು ನಾವು ರೂಮ್ ಚೇಂಜ್ ಮಾಡತ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 9 ಆಫ್ ಮಿನಿ ಲಾಗಿಗೆ ಸ್ವಾಗತ ಅಂತ ಹೇಳ್ತಾರೆ. ಅವ್ರಂಗೆ ಬೇಗ ಹೇಳಬಾರದು ಅನ್ಕೊಂಡಿದ್ನಿ, ಆದ್ರೂ ಇವ್ರು ನಾನು ಮಲ್ಕೊಳಕ್ಕೆ ಬಿಟ್ಟಿಲ್ಲ. ನಮ್ಮ ಸಾಹೇಬ್ ಮೂಲವ್ರು ಕೂಡಿ ಸೌಂಡ್ ಜಾಡಾಡ್ಕೊಂಡು ಕುಂತ್ಬಿಟ್ಟಾರು. ಇವತ್ತು ನನಗೆ ಗೊತ್ತಿರೋರು ಮದುವೆ ಐತ್ರಿ, ಅಂದ್ರೆ ನನ್ನ ಫ್ರೆಂಡ್ ಮದುವೆ ಇತ್ತು. ಮದುವೆ ಹೋಗಕ್ಕೆ ಮನಸ್ಸಿದ್ದಿಲ್ಲ, ಆದರೂ ಅನಿವಾರ್ಯ ಹೋಗಲೇಬೇಕಾಗಿತ್ತು. ಬರ್ತೀನಿ ಅಂತ ಮಾತು ಕೊಟ್ಟಿದ್ನಿ. ಮುಂಜಾನೆ ಎಲ್ಲರೂ ಬೇಗ ರೆಡಿ ಆದಿವ್ರಿ ಮದುವೆ ಹೋಗ್ಬೇಕಂತ ಹೇಳಿ. ರೆಡಿಯಾಗಿ ಕಾರ್ ಹತ್ಕೊಂಡು ಪಾರ್ಟಿ ಪ್ಲಾನೆಟ್ ಕಡೆ ಹೊಂಟಿವ್ರಿ. ಯಾಕಂದ್ರೆ ಅಲ್ಲಿ ಗಿಫ್ಟ್ ಸೆಂಟರ್ ಒಂದು ಗಿಫ್ಟ್ ತೊಗೊಂಡು ಹೋಗ್ಬೇಕಂತೇಳಿ. ಮದುವೆ ಎಲ್ಲಿತ್ತಂದ್ರೆ ಪಾರ್ಟಿ ಪ್ಲಾನೆಟ್ ಹಿಂದ್ಗಡೆ ಲಿಂಗಾಯತ ಸಮುದಾಯ ಭವನದಾಗಿತ್ತು. ನಮ್ಮ ABP ಕಾರ್ಯಕರ್ತರೆಲ್ಲ ಬರ್ತಾನೆ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಎಲ್ಲರೂ ಬಂದರು. ವರ್ಷ ಕೂಡಿ ಮದುವೆ ಕಡೆ ಹೋದೆವು. ಹೊಸ ಜೀವನಕ್ಕೆ ಹೊಸ ಬದುಕಿಗೆ ಕಾಲಿಡಿದ್ರೆ ನನ್ನ ಫ್ರೆಂಡ್ ತ್ರಿಸಲ್ ಅವರ ಜೀವನ ಚೆನ್ನಾಗಿರಲಿ, ಆ ದೇವರು ಈ ನವ ದಂಪತಿಗಳನ್ನ 100 ವರ್ಷ ಚೆನ್ನಾಗಿರಲಿ ಅಂತ ಹೇಳುತ್ತಾ ಊಟದ ಕಡೆ ಹೋದೆವ್ರಿ. ನಮ್ಮ ದುಡ್ಡು ಎಲ್ಲರಿಗೂ ಪ್ಲೇಟ್ ತಂದು ಕೊಟ್ಟ. ಎಲ್ಲರೂ ಸೇರಿ ಊಟ ಮಾಡಿದೆವು. ನಮ್ಮ ಕಾರ್ಯಕರ್ತರ ಗುಂಪಲ್ಲಿ ನಮ್ಮ ಸುರೇಖಾಕ ಇದ್ರೆ ನಾವು ಒಂಥರ ಕಳೆಯಿರಿ ಗುಂಪಿಗೆ. ಎಲ್ಲರಿಗೂ ಬಾಯ್ ಹೇಳ್ಕೊಂಡು ನಾವು ರೂಮ್ ಕಡೆ ಬಂದಿವ್ರಿ. ಸಾಯಂಕಾಲ ತನಕ ಮಲ್ಕೊಂಡ್ರಿ. ಸಾಯಂಕಾಲದ ಎದ್ಮೇಲೆ ದಾನಮದೇವಿ ಜಾತ್ರೆ ಇತ್ತು, ಜಾತ್ರೆ ಕಡೆ ಹೋದೆವು. ಜಾತ್ರೆ ಕುತ್ಕೊಂಡು ಮೊಬೈಲ್ ನೋಡತ್ತಿದ್ನಿ. ಮೊಬೈಲ್ ಬ್ಯಾಸ್ ಬಂತು, ಮೊಬೈಲ್ ಆಫ್ ಮಾಡ್ಕೊಂಡ ಜಾತ್ರೆ ನೋಡಿದ್ರಿ. ಅದು ಜಾತ್ರೆ ಭಾಳ ಅನುಭವ ಆಯ್ತು. ಜಾತ್ರೆ ಒಳಗೆ ದುಡ್ಡು ತೊಗೊಂಡು ಜಾತ್ರೆ ಮಾಡೋರು ಬೇರೆ, ದುಡ್ಡಿಗಾಗಿ ಜಾತ್ರೆ ಮಾಡೋರು ಬೇರೆ ರೀ. ಮಾರ್ನಿಂಗಿಂದ ರೂಮ್ ಹುಡುಗಿ ಸಾಕಾಗಿತ್ತು. ಕೊನೆಗೂ ರೂಮ್ ಸಿಕ್ತು. ಅದ್ರ ಸಲುವಾಗಿ ರೈಸ್ ತಿನ್ಕೊಂಡು ರೂಮ್ ಕಡೆ ಬಂದಿವ್ರಿ. ಯಾಕಂದ್ರೆ ಡ್ರೆಸ್ಗಳೆಲ್ಲ ಪ್ಯಾಕ್ ಮಾಡ್ಬೇಕಾಗಿತ್ತರಲ್ಲ. ರೂಮಿಗೆ ಬಂದು ಎಲ್ಲರೂ ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವ್ರಿ. ರೂಮ್ ಅಂತೂ ಸ್ವಚ್ಛಾಗಿ ಕಸ ಹೊಡ್ಕೊಂಡು ಕ್ಲೀನ್ ಮಾಡಿದೇವ್ರಿ. ರೂಮಿಗೆ ಬರುವಾಗ ನಮ್ಮವ್ರದೇ ರೂಮ್ ಐತಿ ಅನ್ಕೊಂಡು ಬಂದಿದ್ರಿ. ಬಟ್ ಹೋಗುವಾಗ ಯಾರ್ದೋ ರೂಮನ್ನು ಬಿಟ್ಟು ಹೊಂಟಿವಿ ಒಂಥರ ಅನುಭವ ಆಯಿತು. ಹೋಗುವಾಗ ನಮ್ಗೆ ಹೋಗಿ ಬನ್ನಿ ಅಂತ ಹೇಳೋಕ್ಕೂ ಯಾರು ದಿಕ್ಕಿರ್ಲಿಲ್ಲ. ನಮ್ಮ ರೂಮು ನಮ್ಮ ಮನೆ ಅನ್ಕೊಂಡಿದ್ದ ಈ ರೂಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಇರಲಿಲ್ಲ ರೀ. ಏನು ಮಾಡಕ್ಕೆ ಬರಲ್ರಿ ಅನಿವಾರ್ಯ. ಯಾಕೆ ಬಿಟ್ಟು ಹೊಂಟಿವಿ ಅಂತ ಕ್ವಶನ್ ಮಾರ್ಕಾಗಿ ಉಳಿದು ಬಿಟ್ಟೈತಿ. ರೀಸನ್ ಗೊತ್ತಾಗಿಟ್ರಿ ಇನ್ನೋದ್ರು ಯಾಕೆ ರೂಮ್ ಬಿಡಾತೀನಿ ಅಂತ ಹೇಳಿ. ರೂಮಿನವರಿಗೆ ಕೊನೆಯದಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ ರೀ. ನಿಮ್ಮ ಮನೆ ಮಕ್ಕಳಾಗಿ ನೋಡ್ಕೊಂಡಿದ್ದ ನಮ್ಮನ್ನೆಲ್ಲ ನಿಮ್ಗೆ ಯಾವಾಗಲೂ ಚಿರೋನೇ ಆಗಿರ್ತೀವಿ. ಕಾರಲ್ಲಿ ಲಗೇಜ್ ಎಲ್ಲ ಹಾಕಿ ಕಳಿಸಿದ್ರಿ. ಆ ತಪ್ಪುಗಳು ಮಾಡಿರ್ಬೋದು ರೀ, ಆದರೆ ನಿಮ್ಗೆ ಯಾವತ್ತೂ ನಾವು ಮೋಸ ಮಾಡಿಲ್ಲ. ಮನಸ್ಸಿದ್ದ ರೂಮನ್ನು ಬಿಟ್ಟು ಮನಸ್ಸು ಎಲ್ಲರ ಕಡೆ ರೂಮ್ ಕಡೆ ಪೈನ ಬೆಳೆಸಾತಿದ್ರಿ. ಒಟ್ಟ ಮನಸ್ಸು ಆಗತ್ತಿಲ್ಲ. 11:30 ಆಗಿದ್ರಿ ಟೈಮ್. ಎಲ್ಲರೂ ಅವರವರ ಲಗೇಜ್ಗಳನ್ನ ಅವರವ್ರ ಬಟ್ಟೆಗಳನ್ನ ಇದ್ರೊಳಗೆ ಬಿಜಿ ಆಗಿಬಿಟ್ರಿ. ನಮ್ಮಲ್ಲವರೆಲ್ಲ ಅಂತ ಜೋಡಿಸಿದ್ರು. ನಾನು ಅವನು ಪೂಜೆ ಮಾಡೀನಿ ಬಂದ. ಡೇ 9 ಆಫ್ ಮಿನಿ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತ್ರಿ. ಶುಭ ದಿನ. ಧನ್ಯವಾದಗಳು.